ಚಿನ್ನಸ್ವಾಮಿ ಸ್ಟೇಡಿಯಂನ ಆವರಣದಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಜೋರಾಗಿ ನಡೀತಾ ಇದೆ. ಒಂದ್ ಕಡೆಗೆ ಮ್ಯಾಜಿಸ್ಟ್ರೇಟ್ ತನಿಖೆ, ಸಿಐಡಿ ತನಿಖೆ ಎಲ್ಲ ನಡೀತಾ ಇದೆ. ಇದರ ಬೆನ್ನಲ್ಲೇ 4 ಜನ ಅಧಿಕಾರಿಗಳಂತೂ ಅಮಾನತಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ಓಕೆ, ವಿಕಾಸ್ ಕುಮಾರ್ ಅವರು ಸಿಎಟಿಗೆ ಹೋಗಿದ್ರು. ಪ್ರಮುಖವಾಗಿ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಸಿಎಟಿಗೆ ವಿಕಾಸ್ ಕುಮಾರ್ ಅವರು ಹೋಗಿದ್ರು. ಈಗ ಅಲ್ಲಿ ಅವರಿಗೆ ಜಯ ಆಗಿದೆ, ಕಾನೂನಾತ್ಮಕ ಜಯ ಸಿಕ್ಕಿರೋದ್ರ ಡೀಟೇಲ್ ಸಿಗ್ತಾ ಇದೆ. ಇದನ್ನ ಸರ್ಕಾರ ಹೆಂಗ್ ನೋಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ಸಿಎಟಿನಲ್ಲಿ ಗೆಲುವಾಗಿದ್ರು ಕೂಡ ಪೋಸ್ಟಿಂಗ್ ಅನ್ನ ಕೊಡೋದಕ್ಕೆ ಸರ್ಕಾರ ಹಿಂದು ಮುಂದೆ ನೋಡುತ್ತೆ, ಯಾಕಂದ್ರೆ ಅದು ಅವ್ರ ಪ್ರತಿಷ್ಠೆ ವಿಚಾರ ಕೂಡ. ಆದ್ರೆ IPS ಅಧಿಕಾರಿ ವಿಕಾಸ್ ಕುಮಾರ್ ಅವರಿಗೆ ಬಿಗ್ ವಿನ್ ಸಿಗ್ತಾ ಇದೆ. ಲೀಗಲಿ ಅವರು ಹೋರಾಟವನ್ನು ಮಾಡಿದ್ರು. ಸರ್ಕಾರದ ಆದೇಶ, ಅಮಾನತು ಆದೇಶ ಸರಿಯಲ್ಲ, ನಮ್ಮನ್ನ ಹೊಣೆಗಾರರನ್ನಾಗಿ ಮಾಡ್ತಿರೋದು ಸರಿಯಲ್ಲ, ಯಾಕಂದ್ರೆ ತಾವು ಪೋಸ್ಟಿಂಗ್ ಆಗಿ 1 ವರ್ಷದ ಒಳಗೆ ಹಿಂಗೆ ಅಮಾನತ್ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರು. ಅವರು ಡೀಟೇಲ್ಸ್ ಕೊಡ್ತಾರೆ. ಮುರಳಿ ಈಗ ಅಮಾನತು ಆದೇಶವನ್ನ ರದ್ದುಗೊಳಿಸಲಾಗಿದೆ, ಸರಿ, ಮುಂದೇನು ಅಂತ ಸರ್ಕಾರದ ಬಳಿ ಇರುವಂತಹ ಆಯ್ಕೆಗಳೇನು? ಈ ಅಮಾನತು ಆದೇಶ ರದ್ದು ಪ್ರಕ್ರಿಯೆನ ಸರ್ಕಾರ ಕೂಡ ಮಾನ್ಯ ಮಾಡುತ್ತಾ? ಇವ್ರಿಗೆ ಎಕ್ಸಿಕ್ಯೂಟಿವ್ ಪೋಸ್ಟ್ ಸಿಗುತ್ತಾ? ಕಂಟಿನ್ಯೂ ಆಗುತ್ತಾ? ಪ್ರಶ್ನೆ ಇದೆ. ಮಮತಾ, ಏನಂದ್ರೆ ಈಗ ಸರ್ಕಾರ ಕೋರ್ಟ್ ಕೊಟ್ಟಿರುವಂತ ಆದೇಶ ಏನಿತ್ತು, ಸಿಇಟಿ ಕೊಟ್ಟಿರುವಂತ ಆದೇಶ, ಆ ಆದೇಶವನ್ನ ಸರ್ಕಾರ ಯಥಾವತ್ತಾಗಿ ಪಾಲಿಸಬೇಕಾಗಿರುವಂತದ್ದು. ಆದ್ರೆ ಪೋಸ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ಸ್ಥಾನಕ್ಕೆ ಅವರನ್ನ ಕೂರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಆ ಪೋಸ್ಟಿಂಗ್ ಏನಿತ್ತು, ಆ ಪೋಸ್ಟಿಂಗ್ಗೆ ಬೇರೆ ವ್ಯಕ್ತಿಯನ್ನ ನೇಮಕವನ್ನ ಮಾಡಿದ್ದಾರೆ. ನೇಮಕವನ್ನ ಮಾಡಿ ಅವರು ಚಾರ್ಜ್ ಅನ್ನ ತೆಗೆದುಕೊಂಡು ಅಲ್ಲೇ 15 ದಿನಗಳ ಮೇಲೆ ಆಗೋಗಿದೆ. ಆ ಹಿನ್ನೆಲೆಯಲ್ಲಿ ಈಗ ಆ ವ್ಯಕ್ತಿಯನ್ನ, ಆ ಅಧಿಕಾರಿಯನ್ನ ತೆಗೆದು ಮತ್ತೆ ಇವರಿಗೆ ಆ ಸ್ಥಾನವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಮತ್ತೆ ಕೋರ್ಟ್ಗೆ ಅದನ್ನ ಮನವಿಯನ್ನ ಪರಿಗಣನೆಗೆ ಮಾಡ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವು ಕೂಡ ಒಂದು ಮಾಹಿತಿಯನ್ನ ನೀಡುವಂತದ್ದು. ಸದ್ಯಕ್ಕೆ ಕೇವಲ ವಿಕಾಸ್ ಮಾತ್ರ ಇದು ಈ ಆದೇಶ ರಿಲೀಫ್ ಅನ್ನ ಸಿಗ್ತಾ ಇಲ್ಲ. ಇನ್ನುಳಿದಂತ 2 ಅಧಿಕಾರಿಗಳು ಅಂದ್ರೆ ದಯಾನಂದ್ ಅವರು ಇರ್ಬೋದು, ನಗರ ಪೊಲೀಸ್ ಆಯುಕ್ತರಾಗಿದ್ದಂತ ದಯಾನಂದ್ ಇರುವಂತೂ ಮತ್ತು ಸೆಂಟ್ರಲ್ DCP ಆಗಿದ್ದಂತ ಶೇಖರ್ ಅವ್ರಿಗೂ ಕೂಡ ಇದು ಒಂದು ರೀತಿಯ ಜಯವನ್ನ ತಂದ್ಕೊಡುವಂತ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ ಆದೇಶ ಸಿಐಟಿ ಆದೇಶವನ್ನ ಕೊಡೋ ಸಂದರ್ಭದಲ್ಲಿ ಇನ್ನುಳಿದಂತ 2 IPS ಅಧಿಕಾರಿಗಳೇನಿದ್ದಾರೆ ಅವ್ರಿಗೂ ಕೂಡ ಈ ಆದೇಶವನ್ನ ಪರಿಗಣಿಸಬಹುದು. ಅದಕ್ಕೋಸ್ಕರ ಸರ್ಕಾರ ಇದಕ್ಕೆ ಮಾನ್ಯವನ್ನ ಮಾಡಬಹುದು ಅಂತ ಹೇಳಿ ಒಂದು ಸಲಹೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಕೇವಲ ವಿಕಾಸ್ ಮಾತ್ರ ಅಲ್ಲ, ಇನ್ನುಳಿದಂತ 2 ಅಧಿಕಾರಿಗಳು ಕೂಡ ಒಂದು ರಿಲ್ಯಾಕ್ಸೇಷನ್ ಅನ್ನ ಈ ಆದೇಶ ಕೊಡ್ತಾ ಇದೆ. ಈ ಮೂಲಕ ರಾಜ್ಯ ಸರ್ಕಾರ ಮಾಡಿದಂತ ಅಮಾನತು ಆದೇಶಕ್ಕೆ ತುಂಬಾ ಹಿನ್ನಡೆ ಆದಂತೆ ಕಾಣ್ತಾ ಇರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.